ಮಡಿಕೇರಿಯಲ್ಲಿ ನಡೆದಂತಹ ಗುಂಪು ಘರ್ಷಣೆಯ ವೇಳೆಯಲ್ಲಿ ಮಡಿಕೇರಿಯ ವಿಎಚ್ಪಿ ಮುಖಂಡರಾಗಿರುವಂತಹ ಕುಟ್ಟಪ್ಪ ಸಾವನ್ನಪ್ಪಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಈಗ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಗುಂಪು ಘರ್ಷಣೆಯಲ್ಲಿ ಆಗಿರಬಹುದು ಅಥವಾ ದುಷ್ಕರ್ಮಿಗಳ ಕಲ್ಲೇಟಿನಿಂದ ಕುಟ್ಟಪ್ಪ ಸಾವನ್ನಪ್ಪಿಲ್ಲ. ಕುಟ್ಟಪ್ಪ ಸಾವಿನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಈಗಷ್ಟೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನ ದುಷ್ಕರ್ಮಿಗಳ ಕಲ್ಲೇಟಿನಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಇಲ್ಲ. ಹಾಗಾಗಿ ಯಾರು ಕೂಡ ಇಂತಹ ವದಂತಿಗಳಿಗೆ ಕಿವಿಗೊಡಬಾರದು ಅನ್ನುವ ಒಂದು ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಕುಟ್ಟಪ್ಪ ಸಾವಿನ ಬಗ್ಗೆ ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ. ಮಾಹಿತಿ ಬಂದಿದೆ, ಒಬ್ಬರು ಸತ್ತಿದ್ದಾರೆ ಅಂತೇಳಿ. ಒಬ್ರು ಕುಟ್ಟಪ್ಪ ಅನ್ನೋರು ಸತ್ತಿದ್ದಾರೆ. ಅವರು ಬಿದ್ದು ಸತ್ತಿರೋದು, ಓಡುವಾಗ ಬಿದ್ದು ಸತ್ತಿರೋದು. ಅದು ಸ್ಟೋನ್ ಪೆಲ್ಟಿಂಗ್ನಿಂದಾಗಲಿ ಅಥವಾ ಇನ್ನೇನೋ ಲಾಠಿ ಚಾರ್ಜ್ನಿಂದಾಗಲಿ ಮಾಡಿ ಸತ್ತಿರೋದಕ್ಕಾಗಲ್ಲ. ಇದು ಆಗಬೇಕಾದ ಕಾರಣ ಮುಖ್ಯವಾಗಿ ಅವರು ಬಂದು ಇವತ್ತೇ ಸರ್ಕಾರ ಟಿಪ್ಪು ಜಯಂತಿ ಮಾಡೋ ದಿನನೇ ಬಂದು ಕರೆದಿರ್ತಕ್ಕಂಥದ್ದು. ಇದು ಅದನ್ನು ಡಿಸ್ಟರ್ಬ್ ಮಾಡಬೇಕು, ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು, ಅಶಾಂತಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಇದು ಅವರ ಉದ್ದೇಶ ಮಾಡಿದ್ದಾರೆ. ಅದರಲ್ಲಿ ಸರ್ಕಾರದ್ದೇನು ಇದಿಲ್ಲ, ಇದರಲ್ಲಿ ತಪ್ಪಿಲ್ಲ. ಅವರು ಇಂಥ ಸಂದರ್ಭಗಳಲ್ಲಿ ಬಂದೆಲ್ಲ ಮಾಡಕ್ಕೆ ಹೋಗಬಾರ್ದಾಗಿತ್ತು. ಈ ಕಾರಣದಿಂದ ಬಹುಶಃ ಅವರು ಓಡ್ತಾ ಇದ್ರಲ್ಲ, ಓಡುವಾಗ ಬಿದ್ದು ಸತ್ತಿದ್ದಾರೆ. ಸರ್ಕಾರ ಜಯಂತಿ ಮಾಡುವಾಗ ಬಂದ್ ಮಾಡೋದು, ಪ್ರತಿಭಟನೆಗಳನ್ನು ಮಾಡೋದು, ಜನಗಳು ಬರೋದನ್ನು ಅಡ್ಡಿಪಡಿಸ್ತಕ್ಕಂಥದ್ದು ಇವೆಲ್ಲ ಮಾಡಿದ್ದಾರೆ. ಕಾನೂನನ್ನು ಉಲ್ಲಂಘನೆ ಮಾಡಿದವರು ಯಾರು? ಅಶಾಂತಿಯನ್ನು ನಿರ್ಮಾಣ ಮಾಡಿದವರು ಯಾರು? ಇದೆಲ್ಲ ಕೋಮು ಕಮ್ಯುನಲ್ ಹಾರ್ಮೋನಿಯನ್ನು ಹಾಳು ಮಾಡ್ತಕ್ಕಂಥ ಪ್ರಯತ್ನಗಳು ಇವು. ನಾವೆಲ್ಲ ಕಮ್ಯುನಲ್ ಹಾರ್ಮೋನಿ ಕಾಪಾಡಲಿಕ್ಕೋಸ್ಕರವಾಗಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದ್ದೀವಿ. ಇದರಲ್ಲಿ ಸರ್ಕಾರದ್ದು ಜವಾಬ್ದಾರಿ ಏನು? ತಪ್ಪೇನು ಮಾಡಿದ್ರು? ತಪ್ಪು ಮಾಡಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಇದರಲ್ಲಿ ನಾವು ಕಾನೂನಿನ ಸುವ್ಯವಸ್ಥೆ ಮಾಡಲೇಬೇಕಾಗ್ತದೆ, ಅದನ್ನು ಮಾಡಿದ್ದೀವಿ ಅಷ್ಟೇ. ಇಲ್ಲ, ಈಗ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಪೊಲೀಸ್ ಫೋರ್ಸ್ ಎಲ್ಲ ಬಂದೋಬಸ್ತ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈಗೇನು ತೊಂದರೆ ಇಲ್ಲ. ADGP ಲ್ಯಾಂಡ್ ಆರ್ಡರ್ ಹೋಗಿದ್ದಾರೆ ಅಲ್ಲಿಗೆ, ಅಲ್ಲಿ IG ಕೂಡ ಇದ್ದಾರೆ. ಸೊ ಈಗ ಪೊಲೀಸ್ ಎಲ್ಲ ಅಲ್ಲಿ ಈಗ ಸಿಚುಯೇಷನ್ ಇಸ್ ಟೋಟಲಿ ಅಂಡರ್ ಕಂಟ್ರೋಲ್.